ನ್ಯಾಷನಲ್ ಹೈವೇಗೆ ನಾನು ಎಂಟರ್ ಮಾಡಿದ್ದೀನಿ ಇವಾಗ. ಸೊ ಕೇರ್ಫುಲ್ಲಿ ಗಾಡಿ ಹೊಡಿಬೇಕು ನಾನು. ಶಿಟ್, ಹ್ಯಾಂಡ್ ಗ್ಲೌಸೇ ಮರೆತು ಬಂದೆ. ಇಂಥ NH ಹೈವೇದಲ್ಲಿ ಹ್ಯಾಂಡ್ ಗ್ಲೌಸ್ ಮತ್ತು ಶೂಸು ಮರೆತು ಬಂದೆ. ಶಿಟ್ ಬ್ರೋ. ನಮಸ್ತೆ, ನಮಸ್ಕಾರ. ಏಕೆ ಕನ್ನಡಿಗ ಲಾಗ್ಸ್ಗೆ ವೆಲ್ಕಮ್ ಟು ಮೈ ಅನ್ನದರ್ ಲಾಗ್. ಇವಾಗ ನಾನು ಎಲ್ಲಿ ಹೋಗ್ತಾ ಇದ್ದೇನೆ ಅಂದರೆ ನಂಗೆ ಬೇಜಾರು ಬರತೈತಿ. ಮನೆಯಾಗ ಕುಂತೆ ಕೆಲಸ ಬೇರೆ ಇಲ್ಲ, ನೀರು ಬಂದ್ ಮಾಡಿದ್ದೇನೆ. ಏನು ಮಾಡಲಿ ಅಂತೇಳಿ ಲಾಗ್ ಮಾಡಿದ್ರೆ ಆಯ್ತು ಅಂತೇಳಿ ಬಂದಿದ್ದೇನೆ. ನೋಡ್ಬೋದು ನ್ಯಾಷನಲ್ ಹೈವೇಗೆ ನಾನು ಎಂಟರ್ ಮಾಡಿದ್ದೀನಿ ಇವಾಗ. ಸೊ ಕೇರ್ಫುಲ್ಲಿ ಗಾಡಿ ಹೊಡಿಬೇಕು ನಾನು. ಶಿಟ್, ಹ್ಯಾಂಡ್ ಗ್ಲೌಸೇ ಮರೆತು ಬಂದೆ. ಇಂಥ NH ಹೈವೇದಲ್ಲಿ ಹ್ಯಾಂಡ್ ಗ್ಲೌಸ್ ಮತ್ತು ಶೂಸು ಮರೆತು ಬಂದೆ. ಶಿಟ್ ಬ್ರೋ. ನ್ಯಾಷನಲ್ ಹೈವೇ ಅಂದಮೇಲೆ ನಾವು ಸ್ಲೋ ಹೊಡಿಬೇಕಾಗುತ್ತೆ. ಯಾಕಂದರೆ ಅಲ್ಲಿ ನೋಡ್ಬೋದು ಮ್ಯಾಗಡೆ ಕ್ಯಾಮ್ರಾಗಳು ಇರ್ತವೆ, RTO ಕ್ಯಾಮ್ರಾಸ್. ಸೊ ಹೈ ಸ್ಪೀಡಲ್ಲಿ ಕ್ಯಾಪ್ಚರ್ ಮಾಡಿ ಫೈನ್ ಹಾಕಿಬಿಡ್ತಾರೆ. ಸೊ ಸ್ಲೋ ಹೊಡಿಯೋನು. ಮತ್ತು ನೋಡ್ಬೋದು ನೀವು ರೋಡ್ ಮ್ಯಾಗ ನಮ್ದು ನ್ಯಾಷನಲ್ ಹೈವೇ ಮ್ಯಾಗ ಸ್ವಿಮ್ಮಿಂಗ್ ಪೂಲ್ ಬೇರೆ ಇದೆ. ಸ್ವಿಮ್ಮಿಂಗ್ ಪೂಲ್ ಇದು ಕೊಟ್ಟಿರ್ತಾರೆ. ಥ್ಯಾಂಕ್ ಯು ಫಾರ್ ದಾಂಡೇಲಿ ಇಷ್ಟು ನ್ಯಾಷನಲ್ ಹೈವೇ ಮಾಡಿಕೊಟ್ಟಿದ್ದಕ್ಕೆ ನಮಗೆ. ಸೊ ನೋಡ್ಬೋದು ಗಾಡಿ ವ್ಯೂ. ಬೇಡ 50 ರೂಪಾಯಿ ಹೋದ್ರೆ ಫೈನ್ ಬೀಳ್ತದೆ. ಇಲ್ಲಿ ನೋಡ್ಬೋದು ಸ್ವಿಮ್ಮಿಂಗ್ ಪೂಲ್ ಹೇಗಿದೆ ಅಂತೇಳಿ. ಓಹೋ, ಮೇಲಿಂದ ಟ್ರಕ್ ಬೇರೆ ಬರ್ತಾ ಇದೆ ಹೈವೇಗೆ. ಸೊ ಸ್ಲೋ ಹೊಡಿಯುವ. ಮತ್ತೊಂದು ಕ್ಯಾಮ್ರಾ ಇದೆ, ತೋರಿಸ್ತೀನಿ ಗೈಸ್ ನಿಮಗೆ. ಇಲ್ಲೇ ಮುಂದ್ಗಡೆನೇ ಇದೆ. ಎಲ್ಲೋಯ್ತದು? ಹಾಂ, ಇಲ್ಲೇ ಮ್ಯಾಗಡೆ ಇದೆ ನೋಡಿ ಗೈಸ್. ಸ್ಪೀಡ್ ಹೋದರೆ ಮತ್ತೆ ಫೈನ್ ಬೀಳುತ್ತೆ. ಸೊ ಸ್ಲೋ ಹೊಡಿಯೋದು. ಅಯ್ಯೋ, ಸ್ವಿಮ್ಮಿಂಗ್ ಪೂಲ್. ನಿಮಗೆ ದಾಂಡೇಲಿ ಮೊಳಂಗಿ ಇಕೋ ಪಾರ್ಕ್ ನ್ಯಾಷನಲ್ ಹೈವೇಯಿಂದ ಬರುವಾಗ ನಿಮ್ಗೆ ಏನಾದರೂ ಮಿಡಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡಬೇಕಂತ ಅನ್ನಿಸಿದ್ರೆ ಸೊ ನೀವು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡ್ಬೋದು. ಅದು ಫೆಸಿಲಿಟಿ ಕೊಡ್ತಿರ್ತಾರೆ ನಮ್ಮದು ದಾಂಡೇಲಿದ ಪಂಚಾಯತ್ ಆಗಲಿ, ಜೋಡಾ ಪಂಚಾಯತ್ ಅವರು. ಇಷ್ಟು ಚಂದ ನೋಡ್ಬೋದು. ಇಂಡಿಯಾಸ್ ಲಾರ್ಜೆಸ್ಟ್ ಸೆಕೆಂಡ್ ಬ್ರಿಡ್ಜ್ ಅಂತಾರೆ ಇದಕ್ಕೆ. 50 ವರ್ಷ ಆಯಿತು ಇದಕ್ಕೆ ಮಾಡಿ. ಸೊ ಇನ್ನೂ 200 ವರ್ಷ ಇಲ್ಲಾಂದರೆ 1000 ವರ್ಷ ಮುಂದಿನ ಜನ್ಮ ಬಂದರೂ ಈ ಬ್ರಿಡ್ಜ್ ಬೀಳೋದಿಲ್ಲ ಅಂತೆ. ನೋಡ್ಬೋದು ಬ್ರಿಡ್ಜ್ ಮಾಡಿ 50 ವರ್ಷ ಆಗಿದೆ. ಸೊ ಇನ್ನೂ ಮುಂದೆ ಒಂದು 1000 ವರ್ಷ ಹೀಗೆ ನಡೀತದೆ ಅಂತೆ. ಈ ಬ್ರಿಡ್ಜು ಅಷ್ಟು ಸ್ಟ್ರಾಂಗ್ ಇದೆ ಅಂತೆ. ಯಾವುದೋ ಇದು ಫಾರಿನರ್ದು ಸಿಮೆಂಟ್ ಹಾಕಿದ್ದಾರೆ ಅಂತ ಇದಕ್ಕೆ. ಸೊ ಗುಡ್. ಮತ್ತು ಇದು ರಿವರ್ ನೋಡ್ಬೋದು ನೀವು, ಎಷ್ಟು ಚಂದ ರಿವರ್ ಐತಿ. ನಮ್ಮನೆ ಹಿತ್ಲಾಗಿನ ನೀರು ಬರ್ತೈತಿ ಇಲ್ಲೆಲ್ಲ. ನೋಡಿ ಗೈಸ್, ಟ್ರಕ್ ಬರ್ತಾಯಿದೆ. ಟ್ರಕ್ ಬಂದರೂ ಅಲ್ಗಾಡೋದಿಲ್ಲ. ಬ್ರಿಡ್ಜ್ ಅಷ್ಟು ಸ್ಟ್ರಾಂಗ್ ಬ್ರಿಡ್ಜ್ ಇದೆ ನೋಡಿ ಗೈಸ್. ಅಲ್ಗಾಡ್ತೇನೆ ಇಲ್ಲ, ಜಸ್ಟ್ ಸ್ವಲ್ಪ ಅಲ್ಗಾಡ್ತಿಲ್ಲ. ಇನ್ನು 1000 ವರ್ಷ ಬರ್ತದೆ ಅಂದರೆ ನನಗೂ ಯೋಚನೆ ಮಾಡೋಕ್ಕಾಗ್ತಿಲ್ಲ. ಅಂಥ ಬ್ರಿಡ್ಜ್ ಇದೆ ನಮ್ಮ ದಾಂಡೇಲಿ ಗೌರ್ಮೆಂಟ್ ಮಾಡಿಕೊಟ್ಟಿದೆ. ಪಂಚಾಯತ್ ಮುನ್ಸಿಪಾಲ್ಟಿಗೆ ಥ್ಯಾಂಕ್ ಯು ಹೇಳ್ತೀನಿ. ಇದು ನೋಡ್ಬೋದು ನದಿ, ನಮ್ಮದು ಕೊಣಪ ಬ್ರಿಡ್ಜ್ ಇದು. ಅಲ್ಲೇ ನೋಡ್ತಿದ್ದಾರಲ್ಲ, ಅಲ್ಲೂ ಇಲ್ಲಿತ್ತದು, ಇಲ್ಲಿ ಕಾಣ್ತಾ ಇದ್ದಲ್ಲ, ಇಷ್ಟಿತ್ತದು. ಅಲ್ಲೂ ಅಲ್ಲಿ ಮಟ್ಟ ಹೋಗಿದೆ. ಇನ್ನು ಮುಂದಿನ ವರ್ಷ ಅಂದರೆ ನಾವು ಮನೆ ಹಿತ್ಲಾಗ ಹೋಗ್ಬೋದು. ಚಲೋ ಆಗುತ್ತೆ ಮನೆ ಹಿತ್ಲಾಗ ಮಟ್ಟ ಬಂದರೆ. ಯಾಕಂದ್ರೆ ಸ್ವಿಮ್ಮಿಂಗ್ ಹೊಡಿಬೋದು. ಸ್ವಿಮ್ಮಿಂಗ್ ಡಿಚಿಕ್ ಅಂತೇಳಿ. ಇಲ್ಲಾಂದರೆ ಮನೆ ಹಿಂದೆ ಬೇಜಾರು ಬಂತಂದರೆ ಮೀನಾ ಹಿಡ್ಕೊಂಡು ಕುಂದಿರೋದು. ಹೆಂಗೆ ಟ್ವಿಂಕ್ ಮಾಡಿ ಮೀನಾ ಹಿಡ್ಕೊಂಡು ಕುಂದಿರೋದು. ಬೇಬಿ ನೋಡಿ, ಬೇಬಿ ರಾಡಿಗೆ ಜಳಕ ಮಾಡಿಸ್ಬೇಕು ಇವತ್ತು ಸಂಜೆಗೆ. ಏನು ಮಾಡ್ತೀರಿ, ಮಳೆಗಾಲ ಅಲ್ಲ, ರೆಡಿ ಆಗೋದು ಎಷ್ಟಂತ ತೊಳಿತೀರಿ? ಹಾಂ ಗೈಸ್, ಹೌ ಇಸ್ ಇಟ್ ಲುಕ್? ಹೆಂಗೆ ಕಾಣ್ತಾ ಇದೆಯಲ್ಲ, ರೆಡಿ. ಹಿಂದೆ ಕೂತಾವಂತರು ಸತ್ತ ಹೋದ. ಪೊಲೀಸ್ ಪ್ಲೇಟ್ ನಂಬರ್ ನೋಡ್ತಾನಂದ. ಅಯ್ಯೋ, ಪ್ರೆಷರ್ಲೆ ನೀರು ಹೊಡೆದು ನೋಡ್ಬೇಕು ನನ್ನ ಪ್ಲೇಟ್ ನಂಬರ್ ನೋಡ್ಬೇಕಂದ್ರೆ. ಹೌ ಇಸ್ ದಿಸ್ ಟಯರ್? ಬಟ್ ರಾಡಿ ಹಾಕಿದ ಕೈ. ಮತ್ತು
ಹೆಂಗೈತಿ ಇದರ ಪ್ಯಾಟರ್ನ್ಗೆ ಹುಚ್ಚಾಗಿ ನಾನು ತೊಗೊಂಡಿದ್ದು. ಆ್ಯಕ್ಚುಲಿ ಮ್ಯಾಗ್ಲಿನ್ ರೋಡ್ 5 ತೊಗೊಂಬಂತಿದ್ದೆ, ಬಟ್ ಬಜೆಟಿಂದ ಹೊರಗಡೆ ಇತ್ತು. ಸೊ ಬೇಡ, ಮುಂದಿನ ಸತಿ ನೋಡೋಣ. ಇವಾಗ ಅಷ್ಟೆಲ್ಲ ನಮ್ಮ ಕಡೆ ರೊಕ್ಕಿಲ್ಲ. ಸೊ ಹಾಗೆ ಫಾಲ್ತು ಬೇಜಾರು ಬರ್ತಾಯಿದ್ದೆ, ನಾನು ಲಾಗ್ ಮಾಡ್ತಾಯಿದ್ದೆ. ಸೊ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನನಗೂ ಪ್ರೋತ್ಸಾಹ ಕೊಡಿ, ಯಾಕಂದರೆ ನಾನು ಈ ಟೈಪ್ ನ್ಯಾಷನಲ್ ಹೈವೇಗೆ ಇವೇ ತೋರಿಸ್ತಾ ಇರ್ತೇನೆ. ಸೌಂಡ್ ನೋಡ್ಬೋದು ಹೇಗೆ ಸೌಂಡ್ ಬರ್ತಾ ಇದೆ ಅಂತ ನೋಡ್ಬೋದು. ಇಟ್ಸ್ ಮೈ ಬೇಬಿ ಸೌಂಡ್. ಮತ್ತೆ ಸಿಗುವ ನೆಕ್ಸ್ಟ್ ಮುಂದಿನ ವ್ಲಾಗದಲ್ಲಿ. ಬಾಯ್, ಲವ್ ಯು.